ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತಸ್ವಾತ್ಮಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರಹಾಲಾಹಲಮೋಹಶಾಂತ್ಯೈ. ವೀಕ್ಷಕರಿಗೆ ನಮಸ್ಕಾರ. ನಮಗೆಲ್ಲರಿಗೂ ಕೂಡ ಸ್ನೇಹಿತರು ಬೇಕೇ ಬೇಕು. ಸ್ನೇಹಿತರೇ ಇಲ್ಲದೇ ನಡೆಸುವಂತಹ ಜೀವನವು ಒಂದು ಜೀವನವೇ ಅನ್ನುವಂತಹ ಪ್ರಶ್ನೆ ಯಾರಿಗಾದರೂ ಬರುತ್ತೆ. ಸ್ನೇಹದ ಬಗ್ಗೆ ಒಂದೆರಡು ಮಾತುಗಳು ನಮ್ಮ ಹಿರಿಯರು ಹೇಳಿರುವಂತಹದ್ದು, ನಮ್ಮ ಪೂರ್ವಿಕರು ತೋರಿಸಿಕೊಟ್ಟಿರುವಂತಹದ್ದು. ಅದನ್ನು ಇಲ್ಲಿ ನಾವು ನೆನೆಸಬಹುದು. ಏನಂತ ಹೇಳಿದ್ರೆ, ಸಜ್ಜನರ ಸ್ನೇಹ ಹೇಗಿರುತ್ತೆ, ದುರ್ಜನರ ಸ್ನೇಹ ಹೇಗಿರುತ್ತೆ ಅನ್ನೋದಕ್ಕೆ ಒಬ್ಬ ಕವಿ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಏನಂತ ಹೇಳಿದ್ರೆ, ನಾವು ಸೂರ್ಯನಿಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ನೆರಳು ಹೇಗಿರುತ್ತೆ ಅನ್ನೋದರ ಲೆಕ್ಕಾಚಾರ ಈ ಸ್ನೇಹಕ್ಕೆ ಅನ್ವಯವಾಗುವಂತಹದ್ದು ಅಂತ. ಛಾಯೇವ ಮೈತ್ರಿ ಅಂತ. ಈ ಮೈತ್ರಿ ಅನ್ನುವಂಥದ್ದು ಛಾಯೆಯ ಹಾಗೆ, ನೆರಳಿನ ಹಾಗೆ ಅಂತಂದ್ಬಿಟ್ಟು, ನಾವು ಬೆಳಗಿನ ಹೊತ್ತು ನೆರಳು ನೋಡಿಕೊಂಡ್ರೆ ಹೇಗಿರುತ್ತೆ, ಮಧ್ಯಾಹ್ನ ಹೇಗಿರುತ್ತೆ, ಸಂಜೆ ಹೇಗಿರುತ್ತೆ ಅನ್ನೋದನ್ನು ಗಮನಿಸ್ಕೊಂಡ್ರೆ ಈ ಎರಡು ಬಗೆಯ ಸ್ನೇಹಗಳ ಪರಿಯನ್ನು ನಾವು ಕಾಣಬಹುದು ಅನ್ನೋದನ್ನು ಒಂದು ಸುಭಾಷಿತ ಹೇಳುತ್ತೆ. ಬೆಳಗಿನ ನೆರಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಸೂರ್ಯ ಉದಯವಾದಾಗ ನಮ್ಮ ನೆರಳು ಉದ್ದವಾಗಿರುತ್ತೆ. ಸೂರ್ಯ ನೆತ್ತಿ ಮೇಲೆ ಬರೋ ಹೊತ್ತಿಗೆ ನೆರಳು ಸಣ್ಣ ಸಣ್ಣದಾಗ್ತಾ ಬಂದು ಕರೆಕ್ಟಾಗಿ ಅವನು ನೆತ್ತಿ ಮೇಲೆ ಬರೋ ಹೊತ್ತಿಗೆ ನೆರಳೇ ಕಾಣಿಸಲ್ವೋ ಅನ್ನೋಷ್ಟರ ಮಟ್ಟಿಗೆ ಆಗೋಗ್ಬಿಟ್ಟಿರುತ್ತೆ. ಆದರೆ ಮಧ್ಯಾಹ್ನದ ನೆರಳು ಅಂತ ತಗೊಂಡ್ರೆ ಮೊದಲು ಕಡಿಮೆ ಇರುತ್ತೆ, ಆಮೇಲೆ ಸಂಜೆ ಆಗೋ ಹೊತ್ತಿಗೆ ಉದ್ದವಾಗಿರುತ್ತೆ. ಇದನ್ನೇ ಒಬ್ಬ ಕವಿ ಹೇಳ್ತಾನೆ. ಮೊದಲನೇದು ದುರ್ಜನರ ಮೈತ್ರಿಗೆ ಉದಾಹರಣೆ. ಆರಂಭದಲ್ಲಿ ಉದ್ದವಾಗಿರುತ್ತೆ, ಆಮೇಲೆ ಬರ್ತಾ ಬರ್ತಾ ಕ್ಷೀಣವಾಗಿಬಿಡುತ್ತೆ. ಆರಂಭ ಗುರುವೀ ಕ್ಷಯಿಣೀ ಕ್ರಮೇಣ. ಆದರೆ ಸಜ್ಜನರೊಂದಿಗಿನ ಸ್ನೇಹ ಮೊದಲು ಕಡಿಮೆ ಇರುತ್ತೆ, ಆಮೇಲೆ ಬರ್ತಾ ಬರ್ತಾ ಹೆಚ್ಚು ವೃದ್ಧಿ ಆಗುತ್ತೆ. ಲಘ್ವೀ ಪುರ ವೃದ್ಧಿಮತೀ ಚ ಪಶ್ಚಾತ್. ಇದು ದಿನದ ಪೂರ್ವಾರ್ಧ ಪರಾರ್ಧಗಳಲ್ಲಿ, ಅಂದರೆ ಹಗಲು ಮತ್ತು ಮಧ್ಯಾಹ್ನದ ಮೇಲೆ, ಪೂರ್ವಾಹ್ನ ಅಪರಾಹ್ನ ಅಂತ ಹೇಳ್ತೀವಲ್ಲ ಹಾಗೆ, ದಿನಸ್ಯ ಪೂರ್ವಾರ್ಧ ಪರಾರ್ಧ ಭಿನ್ನ ಛಾಯೇವ ಮೈತ್ರಿ ಖಲ ಸಜ್ಜನಾನಾಂ. ಖಲರ ಸ್ನೇಹ, ಸಜ್ಜನರ ಸ್ನೇಹ ಈ ರೀತಿ ಇರುತ್ತೆ ಅಂತಂದ್ಬಿಟ್ಟಂತೆ. ಸಜ್ಜನರ ಸಂಗವುದು ಹೆಜ್ಜೆಯನ್ನು ಸವಿದಂತೆ ಅಂತೆಲ್ಲ ನಾವು ಹೇಳ್ತೀವಲ್ಲ, ಆ ರೀತಿ ಸಜ್ಜನರ ಸಂಘ ಅನ್ನುವಂಥದ್ದು, ಅವರೊಂದಿಗಿನ ಸ್ನೇಹ ಅನ್ನುವಂಥದ್ದು ಅದು ತುಂಬ ಸಂತೋಷಕರವಾದ್ದು. ಆಮೇಲೆ ಈ ಸ್ನೇಹ ಅನ್ನೋದ್ರ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ. ಎಷ್ಟೋ ಸಲ ನಾವು ಫ್ರೆಂಡ್ಸನ್ನು ಮಾಡ್ಕೊಳ್ತೀವಿ, ಆದರೆ ಆ ಸ್ನೇಹ ಅನ್ನೋದು ತುಂಬ ಕಾಲ ಉಳಿಯೋದಿಲ್ಲ. ಯಾತಕ್ಕೆ ಹಾಗಾಗತ್ತೆ ಅಂತ ಹೇಳಿದ್ರೆ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಅಂತ ಒಂದು ಬೇಕು. ಅದಕ್ಕೆ ಒಬ್ಬ ಹೇಳೋದೇನು ಅಂತಂದರೆ, ಸರ್ವಥಾ ಸುಕರಂ ಮಿತ್ರಂ ದುಷ್ಕರಂ ಪರಿಪಾಲನಂ ಅಂತ. ಸ್ನೇಹಿತರನ್ನು ಮಾಡ್ಕೊಂಬಿಡ್ಬೋದು ಹೆಂಗೋ, ಆದರೆ ಅದನ್ನ ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬ ಏನು ಸುಲಭ ಅಲ್ಲ. ರಾಮಾಯಣದಲ್ಲೇ ಬರುವಂಥ ಮಾತಿದು. ಆದ್ದರಿಂದ ಸ್ನೇಹಿತರನ್ನು ಸಂಪಾದಿಸ್ಕೊಳ್ಳೋದಕ್ಕೆ ಹೇಗೆ ಒಂದು ಯತ್ನ ಅನ್ನೋದು ಬೇಕೋ, ಸ್ನೇಹಿತರನ್ನು ಉಳಿಸ್ಕೊಳ್ಳೋದಕ್ಕೆ ಕೂಡ ಯತ್ನ ಅನ್ನೋದು ಬೇಕಾಗುತ್ತೆ. ಅದಿಲ್ಲದೆ ಹೋದರೆ ಆಗೋದಿಲ್ಲ ಅಂತ. ಇಂಗ್ಲೀಷ್ನಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಫ್ರೆಂಡ್ಶಿಪ್ ಈಸ್ ಲೈಕ್ ಮನಿ, ಈಸಿಯರ್ ಮೇಡ್ ದ್ಯಾನ್ ಕೆಪ್ಟ್ ಅಂತಂದ್ಬಿಟ್ಟು. ಹೆಂಗೋ ಸಂಪಾದಿಸ್ಬಿಡ್ಬೋದು, ಆಮೇಲೆ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಕಷ್ಟ ಅಂತಂದ್ಬಿಟ್ಟು. ಅಂದರೆ ಅದಕ್ಕೆ ಪ್ರಯತ್ನ ಅನ್ನೋದು ಬೇಕು ಅಂತಂದ್ಬಿಟ್ಟು. ಹೀಗೆ ಸ್ನೇಹ ಅನ್ನುವಂಥದ್ದು ನಮಗೆ ಸಂಪಾದನೆ ಮಾಡೋದಕ್ಕೆ ಬಹಳ ಕಷ್ಟವಾದ್ದು, ಉಳಿಸ್ಕೊಳ್ಳೋದಕ್ಕೆ ಇನ್ನೂ ಕಷ್ಟವಾದ್ದು ಅನ್ನೋವಂಥ ಒಂದು ಲೆಕ್ಕ ಇದೆ. ಸಂಸ್ಕೃತದಲ್ಲಿ ಎರಡು ಉದಾಹರಣೆಗಳನ್ನು ಕೊಡ್ತಾರೆ. ಸಜ್ಜನರ ಸ್ನೇಹ ಹೇಗಿರುತ್ತೆ, ದುಷ್ಟರ ಸ್ನೇಹ ಹೇಗಿರುತ್ತೆ ಅನ್ನೋದಕ್ಕೆ. ಮೊದಲನೇದಕ್ಕೆ ಮಣ್ಣಿನ ಮಡಕೆ ಉದಾಹರಣೆ ದುಷ್ಟರ ಸ್ನೇಹಕ್ಕೆ. ಎರಡನೇದು ಚಿನ್ನದ ಮಡಕೆಯ ಉದಾಹರಣೆ ಸಜ್ಜನರ ಸ್ನೇಹಕ್ಕೆ. ಹೇಗೆ ಅಂತ ಹೇಳಿದ್ರೆ, ಸಜ್ಜನರ ಸ್ನೇಹ ಅನ್ನೋದು ಹೇಗೆ ಅಂತಂದರೆ, ಅದು ಫಸ್ಟ್ ಒಡೆಯೋದಿಲ್ಲ ಸುಲಭಕ್ಕೆ. ಎರಡನೇದು, ಅದು ಒಡೆದ್ರೂ ತುಂಬ ಸುಲಭವಾಗಿ ಸೇರಿಸಬಹುದು. ಆ ಮಣ್ಣಿನ ಮಡಕೆ ಇದೆಯಲ್ಲ, ಅದೇನು ಅಂತ ಹೇಳಿದ್ರೆ
ಒಡೆಯೋದು ಬಹಳ ಸುಲಭ, ಮತ್ತೆ ಸೇರೋದಿಲ್ಲ ಅಂತಂದ್ಬಿಟ್ಟು. ಮೃದ್ಘಟ ಇವ ಸುಖಭೇದ್ಯ. ಮೃದ್ಘಟ ಅಂದರೆ ಮಣ್ಣಿನ ಮಡಕೆ, ಅದರ ಹಾಗೆ ಸುಖವಾಗಿ ಸುಲಭವಾಗಿ ಒಡೆದೋಗ್ಬಿಡುತ್ತೆ ದುಷ್ಟರ ಸ್ನೇಹ. ದುಸ್ಸಂಧಾನಶ್ಚ, ಆಮೇಲೆ ಅಂಟಿಸೋದು ಸುಲಭ ಅಲ್ಲ. ಇವಾಗೆಲ್ಲ ಒಂದು ಸ್ವಲ್ಪ ಫೆವಿಕಾಲು ಈ ಥರದ್ದೆಲ್ಲ ಬಂದಿದೆ, ಒಂದಿಷ್ಟು ಅಂಟಿಸಿಲ್ಲ ಮಾಡ್ಬೋದು ಒಂದಿಷ್ಟು. ಆದ್ರೂ ತಾನೇ ಸಹಜವಾಗಿ ಅಂಟಿದ್ರೆ ಯಾವ ರೀತಿನೋ ಆ ರೀತಿ ಬರೋದಿಲ್ಲ ಅದು. ಆಮೇಲೆ ಸಜ್ಜನರ ಸ್ನೇಹ ಅಂತಂದರೆ ಚಿನ್ನದ ಮಡಕೆಯ ಹಾಗೆ, ಸುಜನಸ್ತು ಕನಕ ಘಟ ಇವ. ದುರ್ಭೇದ್ಯ, ಅದನ್ನು ಫಸ್ಟು ಒಡೆಯೋದೇ ಸುಲಭ ಅಲ್ಲ. ಒಂದು ವೇಳೆ ಅದರಲ್ಲಿ ಏನೋ ಬ್ರೇಕ್ ಆಯಿತು ಅಂತಂದ್ರೂ ಕೂಡ ಮತ್ತೆ ಅದನ್ನ ಬೆಸುಗೆ ಹಾಕಿ ಅದನ್ನು ಸರಿಪಡಿಸಬಹುದು ಅಂತ ಹೇಳಿ, ಹೀಗೆ ಸ್ನೇಹದ ಬಗ್ಗೆ ಈ ರೀತಿಯಾದಂತಹ ಚಿತ್ರಣಗಳನ್ನು ಕೊಡ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಉದಾಹರಣೆಯನ್ನು ಕೊಟ್ಟು ತೋರಿಸುವಂತಹ ಕ್ರಮ ಉಂಟು. ಒಳ್ಳೆಯ ಸ್ನೇಹ ಅಂತಂದರೆ ನಮಗೆ ಕಷ್ಟ ಬಂದಾಗ ಅಂತಹ ಸ್ನೇಹಿತರು, ಒಳ್ಳೆಯ ಸ್ನೇಹವನ್ನು ಉಳ್ಳಂತಹ ಸ್ನೇಹಿತರು ಅಂತಹ ಸಮಯಕ್ಕೆ ಸಹಾಯಕ್ಕೆ ಬರ್ತಾರೆ ಅನ್ನುವಂಥದ್ದನ್ನು ನಾವು ಎಲ್ಲ ಭಾಷೆಗಳಲ್ಲೂ ಇದರ ಬಗ್ಗೆ ಮಾತುಗಳನ್ನು ಕೇಳ್ತೀವಿ. ಕನ್ನಡದಲ್ಲಿ ಆಪತ್ತಿಗಾದವನೇ ನೆಂಟ ಅಂತಂದ್ಬಿಟ್ಟು ಅವನೇ ನಿಜವಾದ ಬಂಧು ಅಂತ ಹೇಳುವಂಥ ಮಾತು ಉಂಟು. ಸಂಸ್ಕೃತದಲ್ಲಿ ಸಹ ಸುಹೃತ್ ವ್ಯಸನೇ ಯಹ ಸ್ಯಾತ್. ವ್ಯಸನ ಅನ್ನೋ ಪದಕ್ಕೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಏನೋ ಅವ್ರಿಗೆ ತುಂಬ ವ್ಯಸನವಾಗಿಬಿಟ್ಟಿದೆ ಅಂತ ಹೇಳಿ ದುಃಖ ಅನ್ನೋ ಅರ್ಥದಲ್ಲಿ ಕನ್ನಡದಲ್ಲಿ ಬಳಸ್ತೀವಿ. ಸಂಸ್ಕೃತದಲ್ಲಿ ಕಷ್ಟ ಅನ್ನೋ ಅರ್ಥದಲ್ಲೂ ಬಳಸ್ತಾರೆ ಅದನ್ನು. ಆದ್ದರಿಂದ ಯಾರು ನಮಗೆ ಕಷ್ಟದ ಸಮಯಕ್ಕೆ ಆಗ್ತಾರೋ ಅವನೇಪ ನಿಜವಾದ ಸ್ನೇಹಿತ, ನಿಜವಾದ ಬಂಧು ಅಂತ ಹೇಳುವಂಥ ಮಾತುಗಳು ಸಂಸ್ಕೃತದಲ್ಲೂ ಇದೆ. ಹಾಗೆಯೇ ಇಂಗ್ಲೀಷ್ನಲ್ಲಿ ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತೆಲ್ಲ ಹೇಳಿಬಿಟ್ಟು ನಮಗೆ ಸಹಾಯಕ್ಕೆ ಬೇಕಾದಾಗ ಬಂದು ಸಹಾಯ ಮಾಡೋವಂಥವ್ರು ಅವರನ್ನೇ ನಿಜವಾದ ಫ್ರೆಂಡು ಅಂತಂದ್ಬಿಟ್ಟು. ಎಷ್ಟೋ ಸಲ ಹೆಂಗಾಗ್ಬಿಡುತ್ತೆ ಅಂತಂದರೆ ಅವರಿಗೇನೋ ಸಹಾಯ ಬೇಕಾದಾಗ ನಮ್ಮ ಹತ್ರ ಬರ್ತಾರೆ. ಅದನ್ನೇ ಕೈಲಾಸಮ್ಮು ಫೈನ್ ಹೂಸ್ ನೀಡ್ ಅಂತಂದ್ಬಿಟ್ಟು ತಮಾಷೆಯಾಗಿ ಅದನ್ನು ಕೇಳಿರೋದು. ಹೀಗೆ ಸ್ನೇಹಿತರು ಅಂತ ಇದ್ದ ಪಕ್ಷದಲ್ಲಿ ಅದು ನಮಗೆ ತುಂಬಾ ಒಳ್ಳೆಯದು, ಜೀವನಕ್ಕೆ ಬೇಕಾಗುವಂಥದ್ದು. ಯೂರಿಪಿಡಿಸ್ ಅನ್ನೋವಂಥವನು ಒಂದು ಮಾತು ಹೇಳ್ತಾನೆ, 1 ಲಾಯಲ್ ಫ್ರೆಂಡ್ ಈಸ್ ವರ್ತ್ 1000 ರಿಲೇಟಿವ್ಸ್ ಅಂತಂದ್ಬಿಟ್ಟು. 1000 ಜನ ಬಂಧುಗಳು ನೆಂಟರು ಗಿಂತನೂ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ರೇ ಎಷ್ಟೋ ವಾಸಿ ಅಂತಂದ್ಬಿಟ್ಟು. ಬಂಧುಗಳೆಲ್ಲ ಸಾಮಾನ್ಯವಾಗಿ ಏನಪ್ಪ ಅಂದರೆ ನಮ್ಮಲ್ಲಿ ದೋಷವನ್ನು ಹುಡುಕೋದು, ನಮ್ಮನ್ನು ದೂಷಿಸೋದು, ಈ ಥರದ್ದೇನೇ ಪ್ರವೃತ್ತಿಗಳು ಜಾಸ್ತಿ. ಆದ್ದರಿಂದ ಅದರ ಬದಲಾಗಿ ಆದ ಪಕ್ಷದಲ್ಲಿ ನಮ್ಮಲ್ಲಿರುವಂತಹ ಒಳ್ಳೆತನ ಏನಿದೆಯೋ ಅದನ್ನು ಕಂಡು ಅದರ ಬಗ್ಗೆ ಅದು ನಮ್ಮಲ್ಲಿರುವಂತಹ ಒಳ್ಳೆತನ ಹೆಚ್ಚುವ ರೀತಿಯಲ್ಲಿ ನಮಗೆ ಹಿತವಚನಗಳನ್ನು ಹೇಳುವಂಥದ್ದು, ಹೀಗೆಲ್ಲ ಮಾಡೋದಂಥದ್ದು ಉಂಟು. ಆದ್ದರಿಂದ ನಮ್ಮನ್ನು ತಿದ್ದುವಂಥವರು ನಮ್ಮ ಸ್ನೇಹಿತರು ಅಂತಂದ್ಬಿಟ್ಟು. ಹಾಗೆಯೇ ಸಂಸ್ಕೃತದಲ್ಲಿ ಸ್ನೇಹಿತ ಅನ್ನೋ ಪದಕ್ಕೆ ಸಖ ಅನ್ನೋ ಪದ, ಸ್ನೇಹ ಅನ್ನೋದಕ್ಕೆ ಸಖ್ಯ ಅನ್ನೋ ಪದ, ಇದನ್ನೆಲ್ಲ ಬಳಸುವಂಥದ್ದು ಉಂಟು. ನಿಜವಾದ ಸ್ನೇಹಿತರು ಅಂತಂದರೆ ಏನಪ್ಪ ಅಂದರೆ ಸುಹೃದೋ ಜೀವಿತ ಸಮಾಹ. ಅಯ್ಯೋ ನನಗೆ ಅವನ ಕಂಡ್ರೆ ನನಗೆ ಪ್ರಾಣ ಅಂತ ಹೇಳ್ತೀವಿ, ತುಂಬ ಇಷ್ಟವಾದಂತಹ ಸ್ನೇಹಿತ ಆದ ಪಕ್ಷದಲ್ಲಿ. ಹಾಗೆಯೇ ಸಖಾ ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ ಒಂದು ಡೆಫಿನಿಷನ್ನೇ ಕೊಡ್ತಾರೆ, ಲಕ್ಷಣವನ್ನೇ ಕೊಡ್ತಾರೆ. ಏನು ಅಂತಂದರೆ ಸಮಪ್ರಾಣ ಸಖಾಮತಃ ಅಂತಂದ್ಬಿಟ್ಟು. ನಮಗೆ ಅವನು ಪ್ರಾಣಕ್ಕೆ ಸಮನಾಗಿರುವಂಥವನು, ನಮ್ಮ ಪ್ರಾಣದಂತೆ ಅವನು ಅಂತ ಹೇಳುವಂಥವನ್ನೇ ಸಖಾ ಅಂತ ಕರೆಯೋದು ಅಂತಂದ್ಬಿಟ್ಟು ಅದಕ್ಕೆ ಒಂದು ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಖಾ ಅನ್ನೋ ಪದ ಒಂಥರ ಒಂದು ಪಾವಿತ್ರ್ಯವನ್ನು ಹೊಂದಿರುವಂತಹ ಪದ. ಹೇಗೆ ಅಂತ ಹೇಳಿದ್ರೆ ವಿವಾಹದಲ್ಲಿ 7 ಹೆಜ್ಜೆಗಳಿಡ್ತಾರಲ್ಲ, ಆ 7 ಹೆಜ್ಜೆಗಳಿಡೋದರಲ್ಲಿ 7ನೆಯ ಹೆಜ್ಜೆ ಇಡಬೇಕಾದ್ರೆ ಸಖಾಭವ ಅಂತಂದ್ಬಿಟ್ಟು ಪತಿ ಪತ್ನಿಯರು ಆ ಸಖ್ಯದಿಂದ ಇರಬೇಕು ಅಂತ ಹೇಳುವಂಥದ್ದು. ಅಂದರೆ ಅದೊಂಥರ ಒಂದು ಲೈಫ್ ಲಾಂಗ್ ಫ್ರೆಂಡ್ಶಿಪ್, ಜೀವನ ಪರ್ಯಂತವೂ ಇರುವಂತಹ ಒಂದು ಸ್ನೇಹ ಭಾವ ಅದರಲ್ಲಿ ಇರೋವಂಥದ್ದು ಅಂತ ಹೇಳಿಬಿಟ್ಟು. ಹಾಗೆಯೇ ನಾವು ನಮ್ಮ ಸ್ನೇಹಿತರನ್ನು ಕುರಿತು ಅವನು ನನ್ನ ಪ್ರಾಣ ಸ್ನೇಹಿತ ಅನ್ನುವಂತಹ ಪದವನ್ನು ಬಳಸೋದುಂಟು. ಹಿಂದೆ ನೀವು ಒಂದು ಶತಮಾನದ ಹಿಂದಿನ ಸಾಹಿತ್ಯವನ್ನು ನೋಡಿದ್ರೂ ಕೂಡ
ಸ್ನೇಹಿತೆಯರು ಅಥವಾ ಪತಿ ಪತ್ನಿಯರು ಅಥವಾ ಪ್ರಿಯೆಯರು ಪರಸ್ಪರ ಪ್ರಾಣೇಶ್ವರ ಪ್ರಾಣೇಶ್ವರಿ ಅನ್ನುವಂತಹ ಪದಗಳಿಂದ ಒಬ್ಬರನ್ನೊಬ್ಬರು ಸಂಬೋಧನೆ ಮಾಡ್ತಾ ಇದ್ದಂತಹ ಕ್ರಮ ಇದ್ದದ್ದನ್ನು ಕೂಡ ನಾವು ಸಾಹಿತ್ಯದಲ್ಲಿ ಅಲ್ಲಲ್ಲಿ ನಾವು ಕಾಣ್ತೀವಿ. ಹೀಗಿರುವಂತಹದ್ದು. ಆದರೆ ಈ ಸ್ನೇಹ ಅನ್ನುವಂಥದ್ದು ಎಲ್ಲಿರಬಹುದು, ಎಲ್ಲಿರಬಾರದು ಅನ್ನೋದರ ಬಗ್ಗೆ ಒಂದು ಎಚ್ಚರ ಬೇಕು. ಶ್ರೀರಂಗ ಮಹಾಗುರುಗಳು ಸ್ನೇಹ ಅನ್ನೋದು ಎಲ್ಲಿರಬಾರದು ಅನ್ನೋದರ ಬಗ್ಗೆ ಒಂದು ಪ್ರಸಿದ್ಧವಾದ ಶ್ಲೋಕವನ್ನೇ ಉದಾಹರಿಸಿ ಎಚ್ಚರ ಕೊಟ್ಟಿದ್ದರು. ಏನಂತ ಹೇಳಿದ್ರೆ, ರಣಾಂಗಣದ ಸಂದರ್ಭದಲ್ಲಿ ಅರ್ಜುನನಿಗೆ ಅಯ್ಯೋ ಇವರೆಲ್ಲ ನನ್ನ ಬಂಧುಗಳು, ಅಯ್ಯೋ ಇವರೆಲ್ಲ ನನ್ನ ಸ್ನೇಹಿತರು ಅನ್ನುವಂತಹ ಅವರ ವಿಷಯದಲ್ಲಿ ಒಂದು ಸ್ನೇಹ ಅನ್ನೋದು ಬಂದುಬಿಟ್ಟು, ಹಾಗೆಯೇ ಕಾರುಣ್ಯ ಅನ್ನುವಂಥದ್ದು, ಈ ಎರಡೂ ಬಂದುಬಿಟ್ಟು ಅವನು ತಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಿವೇಕವನ್ನೇ ಕಳ್ಕೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು, ಇದಕ್ಕೆ ಅಸ್ಥಾನ ಸ್ನೇಹ ಕಾರುಣ್ಯ ಅಂದ್ಬಿಟ್ಟು ಹೇಳುವಂಥದ್ದು. ಇದರ ಬಗ್ಗೆ ಎಚ್ಚರವಾಗಿರಬೇಕು ಅನ್ನುವಂತಹ ಮಾತನ್ನು ಅವರು ಎಲ್ಲರ ಗಮನವನ್ನು ಆ ಮಾತಿಗೆ ಸೆಳೆದಿದ್ದರು. ಇದಲ್ಲದೆ ಬಹಳ ಮುಖ್ಯವಾಗಿ ಪ್ರಾಣಸ್ಯ ಪ್ರಾಣಮನ್ಯತ್ ಅಂತ ಉಪನಿಷತ್ತು ಹೇಳುತ್ತೆ. ಪ್ರಾಣಸ್ಯ ಪ್ರಾಣ ಅಂತ ಹೇಳಿಬಿಟ್ಟು ನಮ್ಮ ಪ್ರಾಣಕ್ಕೂ ಪ್ರಾಣನಾಗಿರುವಂಥವನು ಭಗವಂತ ಅಂತಂದ್ಬಿಟ್ಟು, ಅಂದರೆ ನಮಗೆ ಅತ್ಯಂತ ಹತ್ತಿರವಾಗಿರುವಂತಹದ್ದು ಅಂತಂದರೆ ಪ್ರಾಣ. ಉಸಿರಿಗಿಂತಲೂ ಹತ್ತಿರ ಮತ್ತೊಂದು ಉಂಟೆ ಅಂತ ಕೇಳಿದ್ರೆ ಅದಕ್ಕಿಂತಲೂ ಹತ್ತಿರವಾದ ವಸ್ತು ಒಂದು ಉಂಟು ಅಂತ ಹೇಳಿಬಿಟ್ಟು ಭಗವದ್ ವಸ್ತುವೇ ಆ ವಸ್ತು ಅಂತ ಹೇಳುವಂತಹ ಮಾತಿದೆ, ಉಪನಿಷತ್ತಿನಲ್ಲಿ ಬರುತ್ತೆ. ಅದನ್ನೇ ನಮ್ಮ ದಾಸ ಸಾಹಿತ್ಯದಲ್ಲಿ ಕೂಡ ಪ್ರಾಣನಾಯಕ ನಮ್ಮ ಆದಿಕೇಶವರಾಯ ಅಂತ ಹೇಳಿ ನಮ್ಮ ಪ್ರಾಣಗಳಿಗೆ ಅವನೇ ಪ್ರಭು. ಇದನ್ನು ತಾತ್ವಿಕವಾಗಿ ಯೋಗವಿದ್ಯೆಯಲ್ಲಿ ಆಳವಾಗಿ ಹೊಕ್ಕು ನೋಡಿದಾಗ ಅನುಭವದ ಸ್ತರದಲ್ಲಿ ಗೊತ್ತಾಗುವಂತಹದ್ದು ಏನು ಅಂತ ಹೇಳಿದ್ರೆ, ನಮ್ಮ ಪ್ರಾಣ ಮತ್ತು ಮನಸ್ಸು ತತ್ವ, ಈ ಎರಡು ತತ್ವಗಳಿಗೂ ಕೂಡ ಒಡೆಯನಾಗಿರುವಂಥವನು ಭಗವಂತ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ನಮ್ಮ ನಿಜವಾದ ಸ್ನೇಹಿತ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನೇ ಸರಿ. ಆದ್ದರಿಂದ ನಮ್ಮ ಸ್ನೇಹ ಅನ್ನೋದು ಹೇಗಿರಬೇಕು, ಲೌಕಿಕವಾಗಿ ಹೇಗಿರಬೇಕು, ಅಲೌಕಿಕವಾಗಿ ಹೇಗಿರಬೇಕು ಅನ್ನೋದರ ಬಗ್ಗೆ ಒಂದು ಎಚ್ಚರವನ್ನು ವಹಿಸುವಂತಹದ್ದು ಒಳ್ಳೆಯದು. ನಮಸ್ಕಾರ.